ತೃತೀಯ ವಿಭಕ್ತಿಯ ಕಾರಕ ಕರ್ಣ ಅಂತ ನೋಡ್ತಾ ಇದ್ದೀವಿ ಅಥವಾ ಸಾಧನ ಅಂತ ನೋಡ್ತಾ ಇದ್ದೀವಿ. ಆದ್ರೆ ಕೇವಲ ಕರ್ಣ ಅಥವಾ ಸಾಧನದ ರೀತಿಯಲ್ಲಿ ಮಾತ್ರ ತೃತೀಯ ಬಳಕೆ ಆಗೋದಿಲ್ಲ. ಅದು ಕರ್ಣ ಅಥವಾ ಸಾಧನ, ಕಾರಣ, ಲಕ್ಷಣ, ಪ್ರೇರಣೆ ಇಷ್ಟು ಅರ್ಥಗಳಲ್ಲಿ ತೃತೀಯ ಬಳಕೆ ಆಗ್ತದೆ. ಉದಾಹರಣೆಗೆ ಇಲ್ಲಿ ಸೌಟಿನಿಂದ ಹೊಡೆದರು ಅಂತಂದಲ್ಲಿ ಹೊಡೆಯುವುದಕ್ಕೆ ಸಾಧನವಾಗಿ ಸೌಟು ಬಳಕೆ ಆಗ್ತದೆ. ಇದು ಸಾಧನಕ್ಕೆ ಉದಾಹರಣೆ ಆಯಿತು. ನೀರಿನಿಂದ ನೆಗಡಿ ಬಂದಿತು ಅಂದಲ್ಲಿ ಇಲ್ಲಿ ನೆಗಡಿ ಬರುವುದಕ್ಕೆ ಕಾರಣ ಯಾವ್ದಾಯ್ತು? ನೀರಾಯಿತು. ಮಾತಿನಿಂದ ಜಗಳವಾಯಿತು. ಹೌದಾ? ಜಗಳವಾಗುವುದಕ್ಕೆ ಕಾರಣ ಯಾವ್ದಾಯ್ತು? ಮಾತು ಆಯ್ತು. ಹಾಗೆ ಲಕ್ಷಣ ನೋಡ್ರಿ, ಹೊಗೆಯಿಂದ ಬೆಂಕಿ ಬಂದಿತು. ಬೆಂಕಿಯ ಲಕ್ಷಣ ಹೊಗೆ. ಹೌದಾ? ಹೊಗೆ ಅನ್ನೋದು ಬೆಂಕಿಯನ್ನು ಸೂಚಿಸ್ತದೆ. ಹೀಗಾಗಿ ಹೊಗೆಯಿಂದ ಬೆಂಕಿ ಬಂದಿತು. ಮಾತಿನಲ್ಲಿ ಒಳ್ಳೆಯವರು, ಗುಣದಲ್ಲಿ ಒಳ್ಳೆಯವರು, ನಡತೆಯಿಂದ ಶಾಂತರು. ಸರಿನಾ? ಪ್ರೇರಣೆ, ಇಲ್ಲಿ ಗುರುಗಳು ಮಕ್ಕಳಿಂದ ಓದಿಸಿದರು. ಮಕ್ಕಳು ಓದುವುದಕ್ಕಾಗಿ ಗುರುಗಳು ಪ್ರೇರಣೆಯಾಗಿದ್ದಾರೆ. ಪ್ರೇರಣೆಯಿಂದ ಓದ್ತಾ ಇದ್ದಾರೆ. ಮಕ್ಕಳಿಂದ ಓದಿಸಿದರು. ಇಲ್ಲಿ ಇಂದ ಬಂತು ಪ್ರೇರಣೆ ಅನ್ನುವಂತ ಅರ್ಥದಲ್ಲಿ. ಇನ್ನೊಂದು ಯಾವ ಅಂಗದ ಪ್ರಕಾರದ ಹೆಸರು ಬಂದಿರುವುದೋ ಅದನ್ನ ಹೇಳುವ ಶಬ್ದಕ್ಕೆ ಕೂಡ ತೃತೀಯ ಬರ್ತದೆ. ಉದಾಹರಣೆ ಕಣ್ಣಿನಿಂದ ಕುರುಡರು. ಹೌದಾ? ಕಣ್ಣು ಅನ್ನುವಂತ ಅಂಗದಿಂದ ಕುರುಡ ಅನ್ನುವಂತ ಬಂದದ. ಕಣ್ಣಿನಿಂದ ಕುರುಡರು ಇಲ್ಲಿ ಇಂದ ಬಂದಿದೆ. ಹಾಗೆ ಕಾಲಿನಿಂದ ಕುಂಟರು,